ಹಲೋ ಗಾಯ್ಸ್, ಇವತ್ತು ಅಲಂಬೆ ಹುಡ್ಕಕ್ಕೆ ಬಂದಿದ್ದೀವಿ ನಾನು ಮತ್ತು ಅಣ್ಣ. ಸ್ವಲ್ಪ ಅಲಂಬೆ ಸಿಕ್ತು, ನೀವು ನೋಡ್ಬೋದು. ಇದು ಸ್ವಲ್ಪನೇ ಸಿಕ್ಕಿರೋದು, ಒಂದು 4 ಕಾಲು ಸಿಕ್ಕಿದೆ. ಹಂಗೆ ಇಬ್ಬರಲ್ಲೂ ಬಂದ್ವಿ. ಮನೇಲಿ ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅಲಂಬೆ ಹುಡ್ಕೋ ಅಂತ ಹೇಳ್ಕೊಂಡು ಬಂದ್ವಿ. ನೀವು ಹುಡ್ಕತಾ ಇದ್ದೀವಿ. ಅಲ್ಲಿ ಅನ್ನ ಹೋಗೋದು ನೋಡ್ಬೋದು ನೀವು. ಬನ್ನಿ ಎಷ್ಟು ಸಿಗ್ತದೆ ಅಂತ ನೋಡುವ. ಗಾಯ್ಸ್ ಇಲ್ಲೇನು ಅಲ್ಲಿ ಯಾವ ಹೋಯ್ತಿದ್ವಿ ಗೈಸ್, ಅಲ್ಲಿ ಹೋಯ್ತಿದೆ, ಹೋಯ್ತಾ ಆ ಕಡೆ. ಗಾಯ್ಸ್ ಇದೊಂದು ಗದ್ದೆ ನೋಡಿ ಗೈಸ್, ಒಳ್ಳೆ ಜಾಗ ಇದು. ಹಿಂಗೆ ಹೋದರೆ ಆರ್ಜಿಗೆ ಹೋಗಿ ಸೇರ್ತದೆ ಗೈಸ್. ಇಲ್ಲಿ ವಿರಸ್ಪೇಟಲ್ಲಿ ಇರೋರಿಗೆ ಗೊತ್ತಿರ್ಬೋದು ಆರ್ಜಿ. ಹಿಂಗೆ ಹೋದರೆ ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ಸ್ ಇದೆ. ಗದೆಗಾಗಿ ನಡ್ಕೊಂಡು ಹೋದರೆ ಆರ್ಜಿಗೆ. ಮೊದಲು ಅಪ್ಪನವರೆಲ್ಲ ಹಿಂಗೇನೆ ಹೋಯ್ತಿದ್ದಿದೆ ಸ್ಕೂಲಿಗೆಲ್ಲ, ಹಿಂಗೆ ಗದೆಗಾಗಿ. ನಮ್ಮದು ಆ ಕಡೆ ಏರಿಯಾ. ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ಇಲ್ಲಿಂದ ಹಂಗೆ ಹೋಯ್ತಿದ್ರ. ಈಗ ನಾವೆಲ್ಲ ಗಾಡಿಯಲ್ಲೇ ಹೋಗೋರು. ನಮ್ಮದು ಮಳೆಗಾಲದಲ್ಲಿ ಏಡಿ ಮೀನು ಇಲ್ಲೇ ಸಿಗೋದು, ಜೊತೆಗೆ ಅಲಂಬೆ, ಅದಕ್ಕೆಲ್ಲ ಈ ಕಡೆನೇ ಹಿಂಗೆ ಬರ್ತಾ ಇರ್ತೀವಿ. ಆಯಿತು ಗೈಸ್, ಇಲ್ಲಿ ಗಂಟ ಬಂದ್ವಿ. ಇಲ್ಲಿ ಗಂಟ ಇನ್ನಿಲ್ಲ ಅಂತೆ. ಹಿಂಗೆ ಪುನಃ ರಿಟರ್ನ್ ಈಗ ಹೋಯ್ತಾ ಇದ್ದೀವಿ. ಎಷ್ಟು ಸಿಗ್ತದಂತ ನೋಡಬೇಕು. ಇವ್ರೇ ಅಲ್ಲಿ ತಿರ್ಗ್ರ ಬೈ ಇವ್ರು ಯಾವ ಕಡೆ ಕರ್ಕೊಂಡು ಹೋಗ್ತಾರೆ ಆ ಕಡೆಗೆ ನಾವು ಹೋಗ್ತೀವಿ ಗೈಸ್. ಆ ಕಡೆಯಿಂದ ಹಿಂಗೆ ಬಂದಾಯ್ತು. ಅಮ್ಮ ಹೆಂಗೆ ಈ ಕಡೆ ಹೋಗ್ತಾ ಇದ್ದೀವಿ. ನೋಡುವ ಎಲ್ಲಿ ಸಿಗ್ತದೆ ಅಂತ. ಇವ್ರ ಪ್ಲ್ಯಾನಲ್ಲಿ ನೋಡಿದ್ರೆ ಮನೆಗೆ ಹೋಗಿ ಕರ್ಕೊಂಡು ಹೋಗ್ಬಿಡ್ತಾರ ಅಂತ ಗೊತ್ತಿಲ್ಲ. ನಲ್ಲಿ ಇನ್ನು ಮನೆಗ ಅಲ್ಲ ಆ ಕಡೆ ಹೋಗೋದ? ಆ ಕಡೆ ಹೋಗುವ, ಟೈಮ್ ಆಗಿಲ್ಲ. ಮತ್ತು ಊಟಕ್ಕೆ ಸ್ವಲ್ಪ ಹೊತ್ತಿದೆ ಇನ್ನು, ಮತ್ತೆ ಊಟ ಮಾಡುವ ಬಾ. ಹಿಂಗೆ ಹಿಂಗೆ ಹೋಗುವ ಕೆರೆ ಹತ್ರ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗುವ. ಹಾಂ ಹಿಂಗೆ ಹೋಯ್ತಾರೆ ಗೈಸ್. ಬನ್ನಿ ಹೋಗುವ. ಇವ್ರ ಜೊತೆ ಹೋಗ್ಬೇಕು ಗೈಸ್. ಇವ್ರು ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಇವರು ಹೋಗೋದಿರೋ ಜಾಗ ಇಲ್ಲ, ಇಲ್ಲಿ ಎಲ್ಲ ಸುತ್ತಾಡ್ಬಿಟ್ಟಿದ್ದಾರೆ. ನಾನು ಇಲ್ಲಿ ಇದ್ಬಿಟ್ಟೆ ನನಗೆ ಗೊತ್ತಾಗೋದಿಲ್ಲ ಒಂದೊಂದು ಸಲ ಇವ್ರು ಕರ್ಕೊಂಡು ಹೋಗೋ ಜಾಗ. ದಾರಿ ಮಾತ್ರ ಗೊತ್ತಿರ್ತದೆ. ಇವರು ಆ ಕಡೆ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೆರೆಯಲ್ಲಿ ನೀರು ಫುಲ್ ಆಗಿದೆ ಕಂತದಾರ. ಇದೊಂದು ಮರ ಬಿದ್ದು ಬಿಟ್ಟಿದೆ ದಾರಿಗೆ. ಮರ ಬಿದ್ದಿದೆ ಗೈಸ್, ಅದೊಂದು ಚಿಕ್ಕ ಮರ ಮಾತ್ರ ದಾರಿ ಮುಚ್ಚಿಬಿಟ್ಟಿದೆ. ಇದೊಂದು ಕೆರೆ ನೋಡಿ ಗೈಸ್, ಅಲ್ಲ ದೊಡ್ಡ ಕೆರೆ ಮಾತ್ರ. ಗಾಯ್ಸ್ ಕೆರೆ ನೋಡಿ, ದೊಡ್ಡ ಕೆರೆ, ಒಳ್ಳೆ ಮೀನಿದೆ ಇದರಲ್ಲಿ. ನಾನವತ್ತು ಮೀನು ಕರೆದಿದ್ದೆ ಕೆರೆದು. ಆ ಕಡೆ ಮೇಲ್ಗಡೆ ಮೀನು ಬರ್ತದೆ, ಹತ್ತದ. ಇಲ್ಲಿಂದ ಇನ್ನೊಂದು ಮೇಲೊಂದು ಕೆರೆ ಇದೆ, ಅದು ಮುಚ್ಚೋಗ್ಬಿಟ್ಟಿದೆ. ಸ್ವಲ್ಪ ಇದೆ ಆ ಕೆರೆಗೆ. ಈ ಕೆರೆಯಿಂದ ಆ ಕೆರೆಗೆ ಮೀನು ಹತ್ತದ. ಅಲ್ಲಿ ಹೋಗ್ಬಿಟ್ಟು ನಾವು ಇಬ್ಬರಲ್ಲೂ ಕರೆದಿರೋದು. ನೋಡಿ ಗೈಸ್, ಎಂತೆಂಥ ಜಾಗಕ್ಕೆಲ್ಲ ಕರ್ಕೊಂಬರ್ತಾರೆ ಗೊತ್ತಾ. ನಾನು ಅವತ್ತು ಮೀನು ಕಡ್ದಲ್ಲ ಗೈಸ್, ನಂದು ಮೀನು ಏಡಿ ಮೀನು ಬೆಟ್ಟ ವೀಡಿಯೋ ನೋಡಿರ್ಬೋದಲ್ಲ. ಅವತ್ತು ಮೀನು ಕಡ್ದಿರೋದು ಇದೇ ಜಾಗದಲ್ಲಿ, ಇಲ್ಲೇ ಅಲ್ಲಿ ಮುಂದುಗಡೆ ಕಡ್ದಿರೋದು ಮೀನು. ನೆನ್ನೆನೂ ಮೀನು ಹತ್ತಿದೆ ಅಂತ ಹೇಳಿದ್ರು ಅವರು. ನೆನ್ನೆ ನಾ ಬಂದಿಲ್ಲ, ನಾನೇ 11 ಗಂಟೆ ಆಗೋ ನಿದ್ದೆ ಬಂದುಬಿಡ್ತು. ಹಂಗೆ ನಿದ್ದೆ ಮಾಡಿಬಿಟ್ಟೆ. ಇವರೊಬ್ಬರು ಬಂದುಬಿಟ್ಟಿದ್ದಾರೆ. ಬಂದ್ಬಿಟ್ಟು ಒಂದು ಮೀನಿತ್ತಂತೆ, ಓಡ್ಬಿಡ್ತಂತ ಹೇಳಿದ್ರು. ಇವತ್ತು ನೈಟ್ ಇಲ್ಲ, ನಾಳೆ ನೈಟ್ ಬರಬೇಕು ಪುನಃ ಒಂದು ರೌಂಡ್ ರಿಟರ್ನ್. ಹಿಂಗೆ ಹೋಗಿ ಅದು ಅಲ್ಲಿಂದ ಸ್ವಲ್ಪ ಮೇಲೆ ದಾಟಿದ್ರೆ ಅಲ್ಲೊಂದು ಕೆರೆ ಇದೆ. ಅವತ್ತು ಕಾನಿಲೆ ಬೆಟ್ಟದ ವೀಡಿಯೋದಲ್ಲಿ ಕೆರೆ ತೋರಿಸಿರ್ಬೇಕು ನಾನು. ಅದೇ ಕೆರೆ. ಈ ಕೆಳಗಡೆ ಕೆರೆಯಿಂದ ಮೇಲ್ಗಡೆ ಕೆರೆಗೆ ಮೀನು ಹತ್ತೋದು.
ಎಲ್ಲಿ ಕರ್ಕೊಂಡೋಯ್ತಾರ ಅಂತ ಗೊತ್ತಿಲ್ಲ. ಹೋಗುವ, ಎಂಥ ಜಾಗಕ್ಕೆಲ್ಲ ಕರ್ಕೊಂಡೋಗ್ತಿದ್ದಾರೆ ನೋಡಿ ಗಾಯ್ಸ್. ಓಹೋ, ಬರೆ ಜಾರ್ಬಿಟ್ಟಿದೆ ಇಲ್ಲಿ ಈ ಕಡೆ ಗಾಯ್ಸ್. ಇದೊಂದು ಗುವೆ ನೋಡ್ಬೋದು ಎಷ್ಟು. ಓಹೋ, ಫುಲ್ ಬಾರೆ ಜಾರ್ಬಿಟ್ಟಿದೆ ನೋಡಿ ಎಷ್ಟು. ಎಂತೆಲ್ಲ ಮರ ಇದೆ ಗೊತ್ತಾಗ, ನೀವು ನೋಡ್ಬೋದು. ಎಂಥ ಜಾಗ ಕರ್ಕೊಂಡೋಗ್ತಿದ್ದಾರೆ ನೋಡಿ ಗಾಯ್ಸ್. ಫುಲ್ ನೀರು, ನನ್ನ ಮಂಡಿ ಅಷ್ಟು ನೀರಿದೆ. ಅದಾ ಪ್ಯಾಂಟೆಲ್ಲ ಚಂಡಿ ಆಯ್ತು. ಆಯ್ತಾ ಇದ್ದೀವಿ ಇಬ್ರು, ಚಪ್ಪಿ ಆಯ್ತು ಆಯ್ತು ನೋಡಿ ಗಾಯ್ಸ್ ಹೆಂಗೆ ಇದೆ. ಫುಲ್ ಇದಂದರೆ ಮೊದಲು ಇಲ್ಲಿ ಜಾಗ ಎಲ್ಲ ಕ್ಲೀನ್ ಮಾಡೋಕ್ಕಿಂತ ಮೊದಲು ನೀರೆಲ್ಲ ಬರ್ತಿತ್ತಾ, ಹಂಗೆ ಕೆರೆಯಿಂದ ಎಕ್ಸ್ಟ್ರಾ ಬರೋ ನೀರನ್ನ ಅವರು ಹೋಗ್ಲಿಕ್ಕೆ ದಾರಿ ಮಾಡಿದ್ರು. ಓ ಬಾತುಕೋಳಿ ಗಾಯ್ಸ್, ಫುಲ್ ಬಾತುಕೋಳಿ ಇದೆ ಇಲ್ಲಿ. ಅಲ್ಲಿ ಕೂತಿದೆ ಅದ ಗಾಯ್ಸ್, ಅಲ್ಲಿ ಗ್ಯಾಪಲ್ಲಿ ಬಾತುಕೋಳಿ ಇದೆ ಗಾಯ್ಸ್. ತುಂಬ ಕೂತಿದೆ, ತುಂಬ ಇದೆ ಗೈಸ್. ಮೇಲೆ ಝೂಮ್ ಮಾಡುವ ಗೈಸ್, ಅಲ್ಲಿ ನೋಡ್ಬೋದು. ಅಷ್ಟು ಕ್ಲಿಯರ್ ಇಲ್ಲ, ಕ್ಲಾರಿಟಿ ಕಮ್ಮಿ ಇದೆ ಸ್ವಲ್ಪ. ಅಲ್ಲಿ ನೋಡ್ಬೋದು ಹೋಯ್ತಾ ಇದೆ, ಇಲ್ಲಿ ಹೋಯ್ತಾ ಇದೆ ಗೈಸ್. ಈ ಕೆರೆಯಲ್ಲಿ ಬಾತುಕೋಳಿ ಕೊಡ್ತದೆ ಗೈಸ್. ನಾವತ್ತು ಎಲ್ಲಿದ್ದೀನಿ ಇಲ್ಲಿ ಬಾತುಕೋಳಿ ಎಲ್ಲ ಇರ್ತದೆ ಅಂತ. ಹಂಗೆ ಇವತ್ತು ಒಂದು ಹುಟ್ಟಿದೆ ಅಲ್ಲಿ 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 ಆರಿ ಹೋಯ್ತು. ತುಂಬ ಇದೆ ಗೈಸ್. ಇಲ್ಲಿಂದ ಬಂದ್ಬಿಟ್ಟು ನಮ್ಮ ಗದ್ದೆಲ್ಲೂ ಕೂರ್ತದೆ. ಇದೇ ಕೆರೆಯಲ್ಲಿ ಹೆವಿ ಮೀನಿರೋದು. ಎಂಥ ಜಾಗಕ್ಕೆಲ್ಲ ಕರ್ಕೊಂಡೋಗ್ತಿದ್ರೆ ಗೊತ್ತಾ. ನನಗೆ ಈ ಜಾಗ ಗೊತ್ತಿದೆ ಮಾತ್ರ, ಹಿಂಗೆಲ್ಲ ಬಂದಿಲ್ಲ ಗೈಸ್. ಇವ್ರ ಥರ ಇವರೊಬ್ಬರೇ ಬಂದುಬಿಡ್ತಾರೆ. ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಾ. ನಾಳಿ ನಾಳಿ ಅಲ್ಲಿದೆಯಾ. ಪ್ಯಾಂಟೆಲ್ಲ ಚಂಡಿ ಆಯಿತು. ಅದೇ ತೋಡು, ಇದೇ ತೋಡು ಹಿಂಗೆ ಇರೋದು. ತೊಡಿಗಾಗಿ ಬಂದು ಈಗ ಮೇಲೆ ಹತ್ತಿದ್ದೀವಿ. ಈಗ ಹಿಂಗೆ ಹೋಗುವ. ಗೈಸ್ ನಾವು ಬಂದಿರೋ ತೋಡು ನೋಡ್ಬೋದು, ಇದೇ ತೋಡು ಗೈಸ್. ಅಲ್ಲಿ ಕೆಳಗಡೆಯಾಗಿ ಬಂದುಬಿಟ್ಟು ಈಗ ಮೇಲೆ ತೋಟಕ್ಕೆ ಹತ್ಬಿಟ್ಟು ಬೇರೆಯವ್ರ ತೋಟ ಆದರೆ ನಾವು ಬರ್ತಾ ಇರ್ತೀವಿ ಇಲ್ಲಿಗೆ. ಅದಾ ಮಳೆ ಬರ್ತಿದೆ ಗೈಸ್, ಫುಲ್ ಮಳೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಈ ತೋಟದೊಳಗಡೆ ಬಂದುಬಿಟ್ರೆ ಒಂದು ಚೂರು ಮಳೆ ಬೀಳೋದೇ ಇಲ್ಲ. ಅದೊಂದು ಚಂದ ನಮಗೆ. ಫುಲ್ ಎಲೆಗಳೆಲ್ಲ ತಡೀತದೆ. ಇಲ್ಲಿ ಅಲಂಬೆ ಏನಿಲ್ಲ ಗಚ್ಚಿ. ಈಗ ರಿಟರ್ನ್ ಪುನಃ ಇನ್ನು ಮನೆಗೆ ಕಾಣ್ತದೆ. ಮೀನು ಆ ಮೂಲೆಯಿಂದ ಹಿಂಗೆ ಹತ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗುವಾಗ ನಾವಲ್ಲಿ ಕಡ್ದಿರೋದು. ಬಂದರೆ ಮಾತ್ರ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಯಾರು ಬೇಕಾದ್ರೂ ಬಂದ್ಬಿಟ್ಟು ಬಂದರೆ ಸಾಕು, ನಾ ಗೈಡ್ ಮಾಡ್ತೀನಿ ಗೈಸ್.
ಬನ್ನಿ ಹೊಲ ಎಲ್ಲ ಜಾಗ ಕರ್ಕೊಂಡು ಹೋಗ್ತೀನಿ. ಜಿಗ್ನೆ ಇದೆ, ಜಿಗ್ನೆಗೆ ಮಾತ್ರ ಹೆದರ್ಬಾರ್ದು ಇಲ್ಲಿ. ಜಿಗ್ನೆಗೆ ಹೆದರಿದ್ರೆ ಹೋಯ್ತು. ಜಿಗ್ನೆಗೆ ಹೆದರೋರು ಬರೋದೇ ಬೇಡ, ಯಾಕೆಂದರೆ ಜಿಗ್ನೆನೇ ಇರೋದಿಲ್ಲ ಇಲ್ಲಿ ತೋಟದಲ್ಲಿ. ವೆರಿ ಫುಲ್ ಜಿಗ್ನೆ. ಮಳೆಗಾಲದಲ್ಲಿ ಕೂರ್ಗಲ್ಲಿ ಇರೋರಿಗೆಲ್ಲ ಗೊತ್ತಿರ್ಬೋದು ಎಷ್ಟು ಜಿಗ್ನೆ ಇದೆ ಅಂತ. ಆಯಿತಾ, ಅಲ್ಲಿಂದ ಬಂದಾಯಿತು ನಮ್ಮ ಮನೆಗಂತೆ. ಓಕೆ, ಆಗ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಸೋಲ್ಮೇಲು.